ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಭಾಳ ಚಳಿ ಐತಿ. ಮಾರ್ನಿಂಗ್ ವ್ಲಾಗ್ ಮಾಡಕತ್ತೀನಿ. ಸೊ ಬನ್ನಿ ಟೈಮ್ ತೋರಿಸ್ತೀನಿ. ಈಗೀಗ ಜಲ್ದಿ ಎದ್ದೇಳಕತ್ತೀನಿ ಗೈಸ್, ಯಾಕಂತ ಗೊತ್ತಿಲ್ಲ. 5 o'clock ಪಾಪ ಎಬ್ಸಿದ್ರು. ಸೊ ವಾಕಿಂಗ್ ಹೋಗಿ ಬಂದೆ. ಈಗ ಬ್ರಷ್ ಮಾಡಬೇಕು. ಹಾಗೆ ಎದ್ದು ಹೋಗ್ಬಿಟ್ಟಿದ್ದೆ. ಸೊ ಹೊರಗಿನ ನೇಚರ್ ತೋರಿಸ್ತೀನಿ ಬರ್ರಿ. ನೋಡ್ರಿ ಗಾಯ್ಸ್, ಹೊರಗಿನ ನೇಚರ್ ಫುಲ್ ಚಳಿ ಐತೆ. ನೋಡ್ರಿ ಮುಂಜಾನೆ ನೇಚರ್. ನೀವು ಯಾರ್ಯಾರು ಮುಂಜಾನೆ ಜಲ್ದಿ ಎದ್ದು ಎಲ್ಲ ನೇಚರ್ ನೋಡ್ತೀರಿ ಕಮೆಂಟ್ ಮಾಡ್ರಿ ಗಾಯ್ಸ್. ಆಕಾಶ ನೋಡ್ರಿ, ಏನೋ ಸೂರ್ಯನೇ ಹುಟ್ಟಿಲ್ಲ. ಮುಂಜಾನೆ ಭಾಳ ಚಳಿ ಐತಿ ಗೈಸ್ ಹೊರಗೆ. ಅದಕ್ಕೆ ನಾವು ಹೊರಗೆ ಹೋಗುವಲ್ಲೇ ಜಾಸ್ತಿ. ವಾಕಿಂಗ್ ಹೋಗಿ ಬಂದಿದ್ದೆ. ದುಡ್ಡು ಮಾತು 5:15 ಹೋಗಿ 6:20 ಬಂದೀನಿ. ಟೈಮ್ ಎಷ್ಟಾಗೈತಿ? ಬಂದು 2 ನಿಮಿಷ ಆಗತ್ತೆ ವ್ಲಾಗ್ ಮಾಡಕತ್ತೆ. ಸೊ ನೋಡ್ತಾ ಬೆಳಕರಾಕತ್ತೈತಿ. ಈಗ ಆರೆಂಜ್ ಕಲರ್ ಇತ್ತು, ಸ್ವಲ್ಪ ಆರೆಂಜ್ ಕಲರ್ ಹೋಗ್ಬಿಟ್ಟೆ. ತೋರಿಸ್ತೀನಿ ಬರ್ರಿ. ಅವಾಗೆ ಫುಲ್ ಆರೆಂಜ್ ಇತ್ತು, ಬಟ್ ಈಗಿಲ್ಲ. ಮುಂಜಾನೆ ಹೂವನು ಅರಳ್ಯಾವ ನೋಡ್ಬೋದು. ಐತಿ ಇಲ್ಲಿ ನಮ್ಮ ದಾಸವಾಳನು ಅರಳೈತಿ. ನಮ್ಮ ಕನಕಾಂಬ್ರಿನೂ ಅರಳ್ಯಾವ. ಎಷ್ಟದು ಕನಕಾಂಬ್ರಿ, ಇಲ್ಲೊಂದು ಅಲ್ಲೊಂದು ನೋಡಿದ್ರೆ ನಮ್ಮ ಗಾರ್ಡನ್ ಒಳಗೆ ಎಷ್ಟು ಹೂವು ಅಂತ ಇನ್ನೊಂದೈತಿ ಬರ್ತದೆ. ಈ ಗಿಡದಾಗ ಯೆಲ್ಲೋ ಕಲರ್ ಆಗ್ತಾವ, ಬಟ್ ಇವತ್ತು ಆಗಿಲ್ಲ, ನಿನ್ನೆ ಆಗಿತ್ತು. ನಾನು ಅಂದಿದ್ದಲ್ಲಿ ನಿಮ್ಗೆ ಯೂಟ್ಯೂಬಿಗೆ ನಾನು ಸ್ಕೂಲಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಂತ. ಆ ವಿಡಿಯೋ ಒಳಗೆ ಆ ಫ್ಲವರ್ ನೋಡಿಬಿಡ್ರಿ, ಅದ್ರಾಗ ತೋರಿಸ್ತೀನಿ. ಸೊ ನೋಡ್ರಿ, ಈಗ ಚಳಿ ಐತಿ, ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾ? ನಾ ಯಾವಾಗ ಮಾಡ್ಬೇಕು ಬಿಡ್ರಿ ಗ್ಯಾಸ್ ಬಸ್. ಸೊ ಈಗ ನಾನು ಬ್ರಷ್ ಮಾಡ್ತೀನಿ. ಮುಖ ಗೀಕ ಎಲ್ಲ ತಕೊಂಡು ಮುಗ್ದೈತೆ ಗಾಯ್ಸ್. ಇವು ಸ್ಕೂಲಿಗೆ ಹಾಕೊಂಡೋಗಿ ಜಡಿ ಸ್ವಲ್ಪ ಇರಿಟೇಟ್ ಮಾಡಕತ್ತಾವ ಹಿಂಗೆಲ್ಲ. ಸೊ ಸ್ವಲ್ಪ ಜಡಿ ಹಾಕ್ಕೊತೀನಿ. ಜಡಿ ಹಾಕೊಂಡ್ಮೇಲೆ ತೋರಿಸ್ತೆ. ನಮ್ಮ ಮಮ್ಮಿ ಪರ್ಮಿಷನ್ ಕೇಳೋಣ. ಸೊ ಇದಕ್ಕಿಂತ ಮುಂಚೆ ಕರಡಿಯಲ್ಲಿ ಸ್ವಲ್ಪ ಮಸಡಿ ನೋಡ್ಕೊಳಮ್ಮ. ಕವಿತಕ್ಕಂತಲ್ಲ ಹೋಗಿ ಹಾಲು ತರಲೆ. ಫೋನ್ ತಗೊಂಡಲ್ಲ. ಸೌಂಡ್ ಮಾಡ್ತೈತೆ. ಸ್ವಲ್ಪ ನೀರು ಕುಡಿತೀನಿ ಗಾಯ್ಸ್. ಎಲ್ಲ ಮುಗೀತು. ಲಾಭ ಇದೆ ನೋಡ್ರಿ. ಜಲ್ದಿ ಎದ್ದು ಅಲ್ಟಿ ಬಿಡೋದು. ಜಲ್ದಿ ಎದ್ದೀನಿ. ಈಗೆಲ್ಲ ಬ್ರಷ್ ಮಾಡೀನಿ, ಹಾಲು ತಂದುಬಿಡ್ತೀನಿ. ಖತ್ತಮ್. ಹಾಕ್ಕೊಂಡಿನಿ. ಸ್ವೆಟರ್ ಹಾಕಿಬೇಕಂತ ಅಷ್ಟುವಾಗ ಚಳಿ ಇಲ್ತೋ ನಿಮ್ಮ ಅಕ್ಕೋ. ನಮ್ಮ ಮಮ್ಮಿಗೆ ಹೆಲ್ತು ಸರಿಗಿಲ್ಲ ಅನ್ಸುತ್ತೆ. ಸೊ ಮಕ್ಕೊಂಡಿದ್ದಾಳೆ. ಬ್ರಷ್ ಮಾಡ್ಲಿಕ್ಕೆ ಯಾಕೆ ಲೇಟ್ ಆಯ್ತಂದರೆ ಇವತ್ತು ನೀರು ಬಂದಿದ್ವಲ್ಲ, ಸೊ ಅದಕ್ಕೆ ಕ್ರಾಕ್ಸ್ ಹಾಕೊಂಡ್ಬಿಡ್ತೀನಿ ಗಾಯ್ಸ್. ಚಳಿ ಹೊರಗಡೆ ಆಗಲ್ಲ. ಓಕೆ, ಕ್ರಾಕ್ಸ್ ಹಾಕೊಳ್ಳೋದು ಹೋಗೋದು. ನಡ್ಕೊಂತಂದ್ರೆ ನಾನು ಹೋಗಲ್ಲ, ಸೈಕಲ್ ತೊಗೊಂಡು ಹೋಗ್ತೀನಿ. ಬನ್ನಿ. ಅವಾಗೆ ನಾನು ನಿಮಗೆ ನೇಚರ್ ತೋರಿಸಿದ್ದೆ. ಅವಾಗ ಸೂರ್ಯ ಹುಟ್ಟಿದ್ದಿಲ್ಲ, ಈಗ ಸೂರ್ಯ ಹುಟ್ಟಿದ ನೋಡ್ರಿ. ದರ್ಶನ ಮಾಡ್ಕೊರಿ ಸೂರ್ಯಂದು. ಈಗ ಸೈಕಲ್ ತೆಗಿತೀನಿ, ನಮ್ಮ ಅಕ್ಕನ ಕಡೆ ಹೋಗ್ತೀನಿ. ಸೈಕಲ್ಲು ನಾನು ಯೋಚನೆ ಮಾಡ್ತಿದ್ದೀನಿ, ಇದು ಫೋನ್ ಇಟ್ಕೊಂಡು ಸೈಕಲ್ ಹೆಂಗೆ ಓಡಿಸ್ಬೇಕು? ನಡ್ಕೊಂತೋದ್ರೆ ವಾಕಿಂಗ್ ಆಗುತ್ತೆ, ಸೈಕಲ್ ತೊಗೊಂಡೋದ್ರೆ ಒಂಥರ ಎಕ್ಸಸೈಸ್ ಆಗುತ್ತೆ. ಸೈಕಲ್ ತೊಗೊಂಡೋಗ್ತೀನಿ ಗಾಯ್ಸ್. ಯಾಕಂದ್ರೆ ಜಲ್ದಿ ಬರ್ಬೋದು, ನಡ್ಕೊಂತೋದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಸೈಕಲ್ ಇಳಿಸ್ತೀನಿ ರೀ. ದಿಸ್ ಇಸ್ ಮೈ ಸೈಕಲ್. ಹೋಗೋಣ ಬನ್ನಿ.
ಮಾರ್ನಿಂಗ್ ಈ ಥರ ಎಲ್ಲ ಹೋಗ್ಬೇಕಂದ್ರೆ ತುಂಬಾ ಖುಷಿ ಆಗ್ತದೆ. ಚಳಿ ಐತಿ ಇನ್ನಾದರೂ. ಜಲ್ದಿ ಎದ್ದಾಗ ಮಾಡಿದ್ರೆ ನಮ್ಮದು ಒಗ್ಗಿ ಬರುತ್ತಾ. ಸೊ ಈಗ ಬರಲಿಲ್ಲ. ನಾನು ಶಾರ್ಟ್ಕಟ್ಟಿಂದ ಹೊರಟಿದ್ದೀನಿ ನಮ್ಮ ಅಕ್ಕನ ಅಂಗಡಿಗೆ. CC ರೋಡ್ ಹಿಡಿದು ಹೋದರೆ ದೂರ ಆಗುತ್ತೆ. ಅದಕ್ಕೆ ಇಲ್ಲಿಗೆ ಬರಷ್ಟಿಗೆ ಅಂದ್ಕೊಂಡೆ, ಅಲ್ಲಿ ಹೋಗಬೇಕಲ್ಲ. ಇದು ರೋಡ್ ಸರಿಗಿಲ್ಲ. ಅಯ್ಯ, ನಾನೀಗ ವೀಡಿಯೋ ಮಾಡ್ತಿರೋದು ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಹ್ಯಾಂಡಲು. ಬಂತು ಗಾಯ್ಸ್, ಫೈನಲಿ ನಮ್ಮ ಅಕ್ಕನ ಅಂಗಡಿ ಬಂತು. ಜಲ್ದಿ ಹೋಗಿ. ನಮ್ಮ ಅಕ್ಕ ಎದ್ದಿರ್ತಾಳೆ ಇಲ್ಲ. ನಾನು ಕೇಳಿದ್ದು 5 ಗಂಟೆಗೆ ಎದ್ದೇಳ್ತಾ ಅಂತ ಗೊತ್ತಿಲ್ಲ. ಇದು ನಮ್ಮ ಅಕ್ಕನ ಅಂಗಡಿ ಗಾಯ್ಸ್. ನಮ್ಮ ಅಕ್ಕನಿಂದ ಹಾಲು ಗೀಲೆಲ್ಲ ತೊಗೊಂಡಿನಿ. ಈಗ ಹೋಗೋ ನಮ್ಮ ಮನೆಗೆ, ಅಲ್ಲಿ ಮುಂದೆ ಮನೆ ಐತಿ, ತೊಗೊಂಡಿನಿ. ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಬರ್ರಿ. ನಮ್ಮ ಮನೆ ಎಲ್ಲ ಐತೆ ನೋಡ್ರಿ. ಗೋಂಬರ್ರಿ ಜಲ್ದಿ. ಹಂದಿ ಹಾಯ್. ಪಟ ಹೋಗ್ಬೇಕು. ಅಲ್ಲಿದ್ದ ಮಾಡ್ತಿದ್ದೆ ವಿಡಿಯೋ, ನೆನಪೋಯ್ತು. ಸೊ ಅದಕ್ಕೆ ಇಲ್ಲಿ ಮಾಡ್ತೀನಿ. ನಾನು ನಮ್ಮ ಅಕ್ಕನ ಅಂಗಡಿಯಿಂದ ತಂದಿದ್ದೇನೆಂದರೆ 2 ಹಾಲಿನ ಪ್ಯಾಕೆಟು, 2 ಬೂಸ್ಟು, ಮತ್ತು 4 ಬೂಸ್ಟು, ಬ್ರೂ ಮತ್ತು ತಂದಿದ್ಲಂತೆ ಹೊಸ ಐಟಮ್ ತೊಗೊಂಬಂದೆ ತಿನ್ಲಿಕ್ಕೆ. ಸೊ ಈಗ ಎಲ್ಲ ರೆಡಿಯಾಗಿದೆ. ಹಾಲು ಕೂಡ ಕಾಸಿದ್ದೀನಿ. ಸೊ ಬನ್ನಿ ಹೇಳ್ತೀವಿ. ನಮ್ಮ ಹಾಲು ಬಿಸಿ ಆಗ್ತಾ ಇದೆ. ಇಲ್ಲಿ ನಮ್ಮ ಬೂಸ್ಟ್ ಮತ್ತು ಸಕ್ಕರೆ ಮಿಕ್ಸ್ ಆಗೈತಿ. ಸೊ ಬೂಸ್ಟ್ ಸ್ವಲ್ಪ ಕಡಿಮೆ ಕಾಣಕತ್ತ ಹಾಕಂ. ಸೊ ಈಗ ಹಾಲು ಕುಗೋದೈತಿ. ಇದು ಹಾಲು ಅನ್ಸವಲ್ದು ನನಗೆ, ಇದು ಮೋಡ ಅನ್ಸಕತ್ತೆ. ಮೋಡ. ಈಗ ನಾನು ಹಾಲು ಸಲ ಕಾಯಕ್ಕಾಗಲ್ಲ. ಸೊ ಈಗ ನನ್ನ ಹೆಂಗಾರ ಮಾಡಿ ಗ್ಲಾಸ್ ಒಳಗೆ ಹಾಕ್ಕೊತೀನಿ. ಎಲ್ಲಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಏನಂದರೆ ಇದು ಸ್ವಲ್ಪ ಇದ್ರಾಗ ಹಾಕೋಬೇಕು, ಬಿಸಿ ಬಿಸಿ. ಈಗ ಇದು ಇದ್ರೊಳಗೆ ಹಾಕ್ಕೊತೀನಿ. ಸ್ಲೋಲಿ ನಮ್ಮ ಮಮ್ಮಿ ಹೀಗಿದ್ದಾಳ. ಸೊ ನಮ್ಮ ಮಮ್ಮಿನೂ ಬ್ರಷ್ ಮಾಡಕತ್ತಾಳೆ ಈಗ. ಸೊ ಹಾಲು ಉಳಿಸ್ಕೊಂಡು, ಸೊ ಹಾಲು ಗೀಲೆಲ್ಲ ಕಾಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಬಂದೊಳಗೆ ಏನೋ ಬೂಸ್ಟ್ ಕರಗೆ ಇಲ್ಲ. ಬೇಯಿಸಿ ಮಿಕ್ಸಿ ಹೊಡಿರಿ ಗೈಸ್. ಫಸ್ಟ್ ಟ್ರೈ. ನನ್ನ ಹಾಲು ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಬೂಸ್ಟ್, ನಾ ಮಾಡಿದ ಬೂಸ್ಟ್ ಹೆಂಗಿತ್ತಂತ ಕಮೆಂಟ್ ಮಾಡಿ. ಸೊ ಹಾಲು ಕುಡಿಸಿಗೋಣ ಗೈಸ್.